ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲಾ ಸಚಿವರ ಜೊತೆಗೆ ಈಗ ಸಭೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಚಿವರ ಸಭೆ ಆರಂಭವಾಗುತ್ತೆ. ಇವತ್ತಿನ ಸಭೆಯ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇವತ್ತೇ ಈ ಒಂದು ಸಭೆಯಲ್ಲೇನೆ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಲಾಗ್ತಾ ಇದೆ. ಸೊ ಈಗ ಲೋಕಭವನಕ್ಕೆ ಪಟ್ಟಿ ರವಾನೆ ಮಾಡೋದು, ಇವತ್ತಿನ ಸಭೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡೋದು, ನಂತರ ಲೋಕಭವನಕ್ಕೆ ಪಟ್ಟಿ ರವಾನೆ ಮಾಡೋದು, ಹಾಗೆ ಇತ್ತ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನುವಂಥ ಒಂದು ಸುಳಿವನ್ನ ಕೂಡ ನೀಡೋದು ಇದರ ಹಿಂದಿರುವಂತಹ ಪ್ಲಾನ್, ಇವತ್ತಿನ ಸಭೆಯ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಸೊ ಯಾವುದೇ ರೀತಿಯ ಗೊಂದಲ ಆಗಬಾರದು ಅಂತ ಹೇಳಿ ಸಿಎಂ ಈಗಾಗಲೇ ಪ್ಲಾನ್ ಮಾಡಿದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಎಲ್ಲ ಸಚಿವರ ಸಭೆ ಆರಂಭವಾಗುತ್ತೆ. ಇದುವರೆಗೂ ಕೂಡ ಯಾಕೆ ಖಾತೆ ಹಂಚಿಕೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇವೆ. ವಿಪಕ್ಷಗಳು ಕೂಡ ನಾಳೆಯಿಂದ ಆರಂಭವಾಗುವಂತಹ ಸದನದಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ರೀತಿ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತೇ ಈಗಲೇ ಖಾತೆ ಹಂಚಿಕೆ ಫೈನಲ್ ಆಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕರೆದಿರುವಂಥ ಒಂದು ಸಭೆಯಲ್ಲಿ ಈ ಮೀಟಿಂಗ್ನಲ್ಲೇ ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಈಗ ನಿನ್ನೆ ಕೂಡ ಮಾತನಾಡ್ತಾ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇವತ್ತು ಸಂಜೆನೆ ಮಾಡಿಬಿಡ್ತೀನಿ ಅಂದಿದ್ರು, ಬಟ್ ನಿನ್ನೆ ಸಂಜೆ ಆಗಿಲ್ಲ ಅದು. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಪೊನ್ನಣ್ಣ ನೇಮಕ ಆಗಿದ್ದಾರೆ. ಡೆಪ್ಯೂಟಿ ಚೇರ್ಮನ್ ಆಗಿ ಸೂಚಿಸಿದ್ದಂತಹ ಹೈಕಮಾಂಡ್ ಸಚಿವರ ಪಟ್ಟಿ ಬಿಡುಗಡೆ ವೇಳೆನೆ ಡೆಪ್ಯೂಟಿ ಚೇರ್ಮನ್ ಅಂತ ಹೇಳಿ ಸೂಚಿಸಿದ್ರು. ಆದರೆ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಈಗ ಅವರನ್ನ ನೇಮಕ ಮಾಡಲಾಗಿದೆ. ಅಂದ್ರೆ ಎಸ್ ಪೊನ್ನಣ್ಣ ಈಗ ರಾಜಕೀಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಈ ಹಿಂದೆ ಈಗ ಯಾರೆಲ್ಲ ಸಚಿವರಾಗ್ತಾರೆ ಅಂತ ಹೇಳಿ 20 ಜನರ ಲಿಸ್ಟ್ ಅನ್ನ ಕಳಿಸಿದಂಥ ಸಂದರ್ಭದಲ್ಲೇನೆ ಡೆಪ್ಯೂಟಿ ಸ್ಪೀಕರ್ ಆಗಿ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಎಸ್ ಪೊನ್ನಣ್ಣ ಹಾಗೆ ಸ್ಪೀಕರ್ ಆಗಿ GS ಪಾಟೀಲ್ ಅವರನ್ನ ನೇಮಕ ಮಾಡಿ ಅನ್ನುವಂಥದ್ದನ್ನ ಹೈಕಮಾಂಡ್ ಹೇಳಿತ್ತು. ಆದರೆ ಈಗ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು, ನಿರೀಕ್ಷೆ ಇಟ್ಕೊಂಡಿದ್ರು ಪೊನ್ನಣ್ಣ. ಈಗ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಶಿಫಾರಸು ಮಾಡಿತ್ತು ಹೈಕಮಾಂಡ್. ಆದರೆ ಈಗ ಡೆಪ್ಯೂಟಿ ಸ್ಪೀಕರ್ ನೀಡಿದ್ದಕ್ಕೆ ಎಸ್ ಪೊನ್ನಣ್ಣ ಕೂಡ ಮುನಿಸ್ಕೊಂಡಿದ್ರು, ಬೇಸರಗೊಂಡಿದ್ರು. ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿ ಎಸ್ ಪೊನ್ನಣ್ಣ ಅವರನ್ನ ನೇಮಕ ಮಾಡಲಾಗಿದೆ. ಸೊ ಅಲ್ಲಿಗೆ ಕ್ಯಾಬಿನೆಟ್ ಸ್ಥಾನಮಾನಗಳೊಂದಿಗೆ ಅವರಿಗೆ ಈ ಹುದ್ದೆ ಇರುತ್ತೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯ ಹುದ್ದೆಗೆ ಈಗ ಪೊನ್ನಣ್ಣ ಅವರನ್ನ ಬದಲಾವಣೆ ಮಾಡಲಾಗಿದೆ. ಸೊ ಅಲ್ಲಿಗೆ ಏನು 20 ಜನರ ಲಿಸ್ಟನ್ನು ಕಳಿಸಿತ್ತು ಕಾಂಗ್ರೆಸ್ನ ಹೈಕಮಾಂಡ್, ಅದರಲ್ಲೇ ಸ್ಪೀಕರ್ ಯಾರಾಗ್ತಾರೆ, ಡೆಪ್ಯೂಟಿ ಸ್ಪೀಕರ್ ಯಾರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಹೇಳಿಬಿಟ್ಟಿದ್ರು. ವಿಧಾನಸಭೆಯ ಸ್ಪೀಕರ್ ಆಗಿ GS ಪಾಟೀಲ್ ಅವರು, ಹಾಗೆ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಎಸ್ ಪೊನ್ನಣ್ಣ ಅವರ ಹೆಸರನ್ನು ಶಿಫಾರಸು ಮಾಡಿತ್ತು ಕಾಂಗ್ರೆಸ್ನ ಹೈಕಮಾಂಡ್, ಇವರನ್ನು ಆಯ್ಕೆ ಮಾಡಿ ಅನ್ನುವಂಥದ್ರ ಬಗ್ಗೆ. ಜೊತೆಗೆ ಪರಿಷತ್ನ ಅಧ್ಯಕ್ಷರಾಗಿ ಸಲೀಂ ಅಹಮದ್ ಅವರನ್ನು ಮತ್ತು ಡೆಪ್ಯೂಟಿ ಚೇರ್ಪರ್ಸನ್ ಆಗಿ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಿ ಕಳಿಸಿದರು. ಆದರೆ ಈಗ ಬದಲಾದಂಥ ಸನ್ನಿವೇಶಗಳಲ್ಲಿ ಎಸ್ ಪೊನ್ನಣ್ಣ ಕೂಡ ಸ್ವಲ್ಪ ಬೇಸರಗೊಂಡಿದ್ರು, ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅನ್ನುವಂಥದ್ರ ಬಗ್ಗೆ. ಹಾಗಾಗಿ ಸೇಮ್ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಇಟ್ಟು ರಾಜಕೀಯ ಕಾರ್ಯದರ್ಶಿಯಾಗಿ ಪೊನ್ನಣ್ಣ ಅವರನ್ನ ಈಗ ನೇಮಕ ಮಾಡಲಾಗಿದೆ. ನಾವು ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಅನಿಲ್, ಎರಡು ವಿಚಾರಗಳು. ಒಂದು, ಈಗ ಸಿಎಂ ಕರೆದಿರುವಂತಹ ಮೀಟಿಂಗ್, ಆಲ್ಮೋಸ್ಟ್ ಈ ಮೀಟಿಂಗ್ನಲ್ಲೇ ಸಚಿವರಿಗೆ ಯಾವ ಖಾತೆ ಅನ್ನುವಂಥದ್ದು ಫೈನಲ್ ಆಗುತ್ತಾ ಅನ್ನುವಂಥದ್ದು ಒಂದು. ಈಗ ಪೊನ್ನಣ್ಣ ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವಂತಹ ವಿಚಾರ. ಸೊ ಸಚಿವರಾಗಬೇಕು ಅಂತ ಆಸೆ ಇತ್ತು, ಕೊನೆಗೂ ಕಾರ್ಯದರ್ಶಿಗಳ ಸ್ಥಾನ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಪೊನ್ನಣ್ಣ ಅವರ ರಿಯಾಕ್ಷನ್ಸ್ ಏನಾದರೂ ಲಭ್ಯವಾಗ್ತಾ ಇದೆಯಾ? ಈಗ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಈಗ ಬೇರೆಯವರನ್ನು ಆಯ್ಕೆ ಮಾಡಬೇಕಾಗುತ್ತೆ ಅಲ್ಲಿಗೆ. ಅನಿಲ್, ಖಂಡಿತವಾಗ್ಲೂ ಅರ್ಹಮ್ಮ, ನೂತನವಾಗಿ ಆಯ್ಕೆಯಾದಂತಹ ಒಂದು ಸಚಿವರಿಗೆ ಖಾತೆ ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಮಾರ್ಟ್ ವರ್ಕ್ ಅನ್ನ ಹಾದಿಯನ್ನು ಹಿಡಿದ್ರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಸಚಿವರ ಪಟ್ಟಿ ಬೆಳಗ್ಗೆನೆ ಕೂಡ ಸಿಎಂ ಕಚೇರಿಯಲ್ಲಿ ಸಿದ್ಧ ಆಗಿತ್ತು, ಆದ್ರೂ ಕೂಡ ಇನ್ನೂ ರಾಜಭವನಕ್ಕೆ ರವಾನೆ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಗಮನಿಸೋದಾದ್ರೆ, ಮೊದಲ ಹಂತದಲ್ಲಿ ಏನೋ ಸಚಿವರು ಪ್ರಮಾಣವನ್ನು ಸ್ವೀಕರಿಸಿದ್ರು, ಅಂತ ಒಂದು ಸಂದರ್ಭದಲ್ಲಿ ಸಚಿವರು ಖಾತೆಯ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಖ್ಯಾತಿಯನ್ನು ಕೂಡ ಸಿಎಂ ಸೇರಿದಂತೆ ಈಗ ಅಂದ್ರೆ ಬಹಿರಂಗವಾಗಿ ಕೂಡ ಅಸಮಾಧಾನ ಕೂಡ ಹೊರ ಹಾಕಿದ್ರು. ಈ ಖಾತೆ ಬೇಡ, ನಿರೀಕ್ಷೆ ಮಾಡಿದ್ದೇ ಬೇರೆ ಖಾತೆ, ಕೇಳಿದ್ದೇ ಬೇರೆ ಖಾತೆ, ಅವ್ರು ಕೊಟ್ಟಿದ್ದೇ ಬೇರೆ ಖಾತೆ ಅಂತ. ಹೀಗಾಗಿ ಎರಡನೇ ಪಟ್ಟಿಯಲ್ಲಿ ಈಗ ಸಚಿವರ ಒಂದು ಖಾತೆ ಏನಿದೆ ಅದು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಬಂದೀಗ ಅಂತಿಮವಾಗಿ ಪ್ರಕಟ ಆಗುತ್ತೆ. ಸೊ ಅಲ್ಲಿಗ ಗೆಜೆಟ್ ಅಲ್ಲಿ ಬಂದಂತ ಸಮಯದಲ್ಲಿ ಯಾರು ಕೂಡ ಅಸಮಾಧಾನ ಆಗಬಾರ್ದು, ಏನೇ ಇದ್ರೂ ಕೂಡ ಇಲ್ಲೇ ಭಿನ್ನಾಭಿಪ್ರಾಯಗಳಿದ್ರೆ ಇಲ್ಲೇ ಒಂದು ತೋರ್ಪಡಿಸ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಕರೆದಿದ್ದಾರೆ. ಸೊ ಅದರಲ್ಲಿ ಈಗ ಮೊದಲ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಪ್ರಮಾಣ ಸ್ವೀಕರಿಸಿದಂತಹ ಸಚಿವರು ಕೂಡ ಭಾಗಿಯಾಗ್ತಾರೆ. ಆ ಒಂದು ಸಭೆಯಲ್ಲಿ ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ 2 ಅಜೆಂಡಾಗಳನ್ನ ಗುರಿಯಾಗಿಟ್ಕೊಂಡು ಸಭೆಯನ್ನು ಕೂಡ ಕರೆಯಲಾಗಿದೆ. ಬಹಳ ಮುಖ್ಯವಾಗಿ ಗಮನಿಸೋದಾದ್ರೆ, ಈಗ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಕೂಡ ಅಂದ್ರೆ ವಿಪಕ್ಷಗಳ ಒಂದು ಆರೋಪಕ್ಕೆ ಯಾವ ರೀತಿ ಒಂದು ಕೌಂಟರ್ ಕೊಡಬೇಕು, ಅವರ ಅಸ್ತ್ರಗಳಿಗೆ ಯಾವ ರೀತಿ ಪ್ರತ್ಯಾಸ್ತ್ರಗಳನ್ನ ಹೂಡಬೇಕು ಅನ್ನೋ ಒಂದು ಪಾಠವನ್ನ ಸಿಎಂ ಮಾಡ್ತಾ ಇದೆ. ಮತ್ತೊಂದು ಕಡೆ ಈಗ
ಸಚಿವರಿಗೆ ಕೊಡುವಂಥ ಒಂದು ಖಾತೆನಿದೆ, ಆ ಖಾತೆನ ಬಗ್ಗೆ ಕೂಡ ಸುದೀರ್ಘವಾದಂಥ ಚರ್ಚೆ ಆಗುತ್ತೆ. ಸದ್ಯಕ್ಕೀಗ ಕೆಲವೊಂದಷ್ಟು ಶಾಸಕರಿಗೆ, ಹಿರಿಯ ಶಾಸಕರಿಗೆ ಮತ್ತು ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ಕೊಟ್ಟಿಲ್ಲ, ಡಿಮ್ಯಾಂಡ್ ಇತ್ತು. ಹೀಗಾಗಿ ನಿಮಗೆ ಸಚಿವ ಸ್ಥಾನ ಸಿಕ್ಕಿದೆ ಮತ್ತು ಕೊಟ್ಟಂಥ ಖಾತೆಯನ್ನು ನಿಭಾಯಿಸ್ಕೊಂಡು ಹೋಗಿ ಮುಂದೆ ಕಾದು ನೋಡೋಣ ಅನ್ನೋ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಮತ್ತೊಂದು ಕಡೆ ಈಗ ಪೊನ್ನಣ್ಣವ್ರಿಗೂ ಕೂಡ ರಾಜಕೀಯ ಕಾರ್ಯದರ್ಶಿ ಒಂದು ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ. ಮತ್ತೊಂದು ಕಡೆ ಈಗ ಅವರಿಗೆ ಡೆಪ್ಯೂಟಿ ಒಂದು ಸ್ಪೀಕರ್ ಸ್ಥಾನವನ್ನು ಕೂಡ ಕೊಟ್ಟಿತ್ತು. ಅಂದರೆ ಈಗ ಪೊನ್ನಣ್ಣವರು ಕೊಡಗುವಿಂದ ಪ್ರತಿನಿಧಿಸುವಂತಹ ಶಾಸಕರಾಗಿದ್ದಾರೆ. ಅಂದರೆ ಆ ಕೊಡಗು ಭಾಗದಲ್ಲೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಕೂಗು ಕೇಳಿ ಬಂದಿತ್ತು. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷೆ ಇದ್ದವರಿಗೆ ಈಗ ಪಕ್ಷ 2 ಸ್ಥಾನವನ್ನು ಕೂಡ ಕೊಟ್ಟಿದೆ. ಅದನ್ನ ಈಗ ಪೊನ್ನಣ್ಣವರು ಯಾವ ರೀತಿ ಸ್ವೀಕರಿಸ್ತಾರೆ, ಈಗ ಕೊಟ್ಟಂತ ಸ್ಥಾನಕ್ಕೆ ತೃಪ್ತಿ ಪಡ್ತಾರ? ಮತ್ತೊಂದು ಕಡೆ ಈಗ ರಾಜಕೀಯ ಕಾರ್ಯದರ್ಶಿ ಅನ್ನೋದು ಹುದ್ದೆ ಏನು ಬಂದಿದೆ ಸಿಎಂ ಅವರಿಗೆ, ಸೊ ಅದನ್ನು ಕೂಡ ಮುಂದುವರಿಸ್ತಾರೆ ಹೇಗೆ ಅನ್ನೋದಕ್ಕೆ ಬಹಳಷ್ಟು ಕುತೂಹಲ ಕೇಳಿಸಿದೆ. ಸದ್ಯಕ್ಕಿನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಚಿವರೊಂದಿಗೆ ಸಭೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಸದಾಶಿವನಗರ ನಿವಾಸದಿಂದ ಸಿಎಂ ಹೊರಟಿದ್ದಾರೆ. ಸೊ ಆ ಒಂದು ಸಭೆಯಲ್ಲಿ ಈಗ ಸಚಿವರಿಗೆ ಹಂಚಿಕೆ ಮಾಡಿದಂಥ ಖಾತೆಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಾಗುತ್ತೆ. ಕೂಲಂಕಷವಾಗಿ ಚರ್ಚೆ ಮಾಡಿ ಅಸಮಾಧಾನ ಇದ್ದ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಅಲ್ಲೇ ಅದನ್ನು ಉಪಶಮನ ಮಾಡುವಂಥ ಕೆಲಸ, ಅಲ್ಲೇ ಅದಕ್ಕೆ ಮದ್ದರಿಯುವಂಥ ಕೆಲಸವನ್ನು ಕೂಡ ಖುದ್ದು ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮಾಡ್ತಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅನಿಲ್.